ರೆಸಾರ್ಟ್ಗೆ ಸಂಬಂಧ ಇದು ಗ್ರಾಮನ ರೆಸಾರ್ಟ್ಗೆ ನೀನೇನಾದ್ರು ಕನೆಕ್ಟೆಡ್ ಇದೆಯಾ? ಒಬ್ಬ ಅಧಿಕಾರಿಗೆ ಸಿಂಗುಲರ್ ಪದ ಉಪಯೋಗಿಸಿ ಬೈತಕ್ಕಂಥದ್ದು ನೀವು ಯಾಕೆ ಇಲ್ಲಿ ಬಂದ್ರಿ, ಯಾಕೆ ಬಂದ್ರಿ ಅಂದರೆ ಇದು ಯಾರಪ್ಪನ ಕೆರೆ ಅಲ್ಲ, ಜನರ ಕೆರೆ. ಅದಕ್ಕೆ ಅಧಿಕಾರಿಗಳು ಬರ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ, ಜನನೂ ಬರ್ತಾರೆ. ನಾನು ಇಲ್ಲಿಗಲ್ ಬಂದಿಲ್ಲ ರೀ, ಸರ್ಕಾರಿ ಜಾಗಕ್ಕೆ ಸರ್ವೆ ಮಾಡೋದಕ್ಕೆ ಬಂದಿರೋದು. ನಿಮ್ಗೆ ರೆಸಾರ್ಟ್ ಪರವಾಗಿ ನಿಮ್ಗೆ ಅಲ್ಲಿ ಬಿರಿಯಾನಿ ಬಿದ್ದಿದ್ರೆ ದಯವಿಟ್ಟು ವಾಚಿಂಗ್ ಡಾಗ್ ಆಗಿ ಕೆಲಸ ಮಾಡಿ. ನಿಮ್ಗೆ ನಾನು ಸಿಂಗುಲರ್ ಆಗಿ ಮಾತಾಡೋದ್ನ ಈಗ ಇದು ಕಂಪ್ಲೇಂಟ್ ರೈಸ್ ಮಾಡ್ಬಿಡ್ತೀನಿ ನಾನು. ಐ ರೆಸ್ಪೆಕ್ಟ್ ಹಿಮ್. ನೀವು ಮಾತಾಡಿದ ದಾಟಿ ಚೆನ್ನಾಗಿಲ್ಲ. ಒಬ್ಬ ಅಫಿಷಿಯಲ್ ಸಾರ್ವಜನಿಕರದ್ದು ಯಾರಪ್ಪನ ಕೆರೆ ಅಲ್ಲ ಇದು. ಸಾರ್ವಜನಿಕರ ಕೆರೆ, ಸರ್ಕಾರಿ ಕೆರೆ. ಬ್ಯಾಗ್ ತಗೊಂಡು ನೀವು ಹಣ ತಗೊಂಡಿದ್ದೀರಾ. ಹಣ ತಗೊಂಡಿಲ್ಲ ಅಂದ್ರೆ ಇವತ್ತು ಯಾಕೆ ಬಂದು ಇಲ್ಲಿ ಮಾತಾಡ್ತಾ ಇದ್ರಿ, ಯಾಕೆ ಅಧಿಕಾರಿಗಳನ್ನ ಎದುರಿಸ್ತಾ ಇದ್ರಿ? ನೀವು ಮಾತಾಡ್ಬೇಡ್ರಿ, ನೀವೇ ಹೇಳ್ಬೋದಾಗಿತ್ತಲ್ಲ ಇದನ್ನ. ಬೆಂಗಳೂರು ಐಟಿಬಿಟಿ ನಗರಿ ಜೊತೆಗೆ ಬೆಂಗಳೂರು ಕೆರೆಗಳ ನಗರಿ ಅಂತೇಳಿ ಖ್ಯಾತಿ ಗಳಿಸಿತ್ತು. ಇವತ್ತು ಬೆಂಗಳೂರಿಗರು ಪ್ರವಾಸಿಗರನ್ನ ಆಕರ್ಷಿಸುವಂತ ಸಲುವಾಗಿಯೇ ಕೆರೆಗಳ ಸುತ್ತಮುತ್ತಲು ರೆಸಾರ್ಟ್ ಗಳನ್ನ ನಿರ್ಮಾಣ ಮಾಡ್ತಾರೆ. ಆ ಕೆರೆಗಳನ್ನ ಅಕ್ರಮವಾಗಿ ಆ ಒಂದು ರೆಸಾರ್ಟ್ ಗಳಿಗೆ ಹೊಂದಿಕೊಂಡಂತೆ ನಿರ್ಮಾಣ ಮಾಡೋದ್ರಿಂದ ಆ ಒಂದು ರೆಸಾರ್ಟ್ ನ ಸೌಂದರ್ಯವು ಹೆಚ್ಚಾಗತ್ತೆ. ಜೊತೆಗೆ ಆ ಒಂದು ಕೆರೆಯಲ್ಲಿಯೇ ಬೋಟಿಂಗ್ ಮಾಡುವಂತದ್ದು, ಆ ಒಂದು ಕೆರೆಯಲ್ಲಿಯೇ ಮೀನು ಸಾಕಾಣಿಕೆ ಮಾಡುವಂತದ್ದು, ಕೆರೆಗೆ ಹೊಂದಿಕೊಂಡಂತ ಬಫರ್ ಝೋನ್ ನಲ್ಲಿ ಕೊಠಡಿಗಳನ್ನ ನಿರ್ಮಾಣ ಮಾಡಿ ಬಾಡಿಗೆಗೆ ನೀಡುವಂತದ್ದು, ಈ ರೀತಿಯಾದಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲಿ ಕಳೆದ 15 ವರ್ಷಗಳಿಂದಲೂ ಕೂಡ 3 ಗ್ರಾಮಗಳಿಗೆ ಸೇರಬೇಕಾಗಿರುವಂತಹ ಒಂದು ಕೆರೆಯನ್ನ ಜಮೀನ್ದಾರ್ ಶ್ರೀಮಂತ ಬಂಡವಾಳಶಾಹಿ ಒಬ್ಬ ಆ ಕೆರೆಯನ್ನ ತನ್ನ ಸ್ವಂತ ಜಮೀನಿನಂತೆಯೇ ಆ ಒಂದು ಕೆರೆಯಲ್ಲಿ ಎಲ್ಲ ರೀತಿಯಾದಂತಹ ಸರ್ಕಾರೇತರ ಅಥವಾ ಸಾರ್ವಜನಿಕರಿಗೆ ಏತರ ಈ ಒಂದು ಚಟುವಟಿಕೆಗಳನ್ನ ಮಾಡಿ ಕೋಟ್ಯಾಂತರ ರುಗಳ ಹಣ ಮಾಡ್ತಾ ಇದ್ದಾರೆ. ಇದು ಒತ್ತುವರಿಯಾಗಿದೆ, ಅಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಿದೆ ಅಂತ ಹೇಳಿದ್ರು ಕೂಡ ತಾಲೂಕು ದಂಡಾಧಿಕಾರಿಗಳ ಸಮೇತ ಅಲ್ಲಿನ ಕಂದಾಯ ಇಲಾಖೆ ಅಧಿಕಾರಿಗಳಾದಂತಹ ಅದು RI ಇರಬಹುದು, VA ಇರಬಹುದು, ಸರ್ವೇಯರ್ಗಳು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಆ ಒಂದು ರೆಸಾರ್ಟ್ ಮಾಲೀಕರ ಜೊತೆ ಕೈ ಜೋಡಿಸಿ ಆ ಒಂದು ಕೆರೆಯಲ್ಲಿ ಈ ಅಕ್ರಮ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರ. ಯಾವಾಗ ಪದೇ ಪದೇ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಿದೆಯೋ, ಓರ್ವ ದಕ್ಷ ಅಧಿಕಾರಿ ಆ ಒಂದು ಕೆರೆಯನ್ನ ಅಳತೆ ಮಾಡಲು ಬಂದಾಗ ಆ ಒಂದು ರೆಸಾರ್ಟ್ ನ ಮಾಲೀಕ ಅಕ್ಷರಶಃ ತನ್ನ ಪಟಾಲಂನ ಚೂಬಿಟ್ಟು ರೌಡಿಸಂ ಮೆರೆದಂತ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಆ ರೆಸಾರ್ಟ್ ಬೇರೆ ಯಾವುದೂ ಅಲ್ಲ, ಅದುವೇ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್. ಆ ಒಂದು ರೆಸಾರ್ಟ್ ನ ಮಾಲೀಕ ಆಗಿರುವಂತಹ ವೇಣುಗೋಪಾಲ್ ರೆಡ್ಡಿ ಅಂಡ್ ಪಟಾಲಂ ಕಂದಾಯ ಇಲಾಖೆಯ ಪ್ರಾಮಾಣಿಕ ಅಧಿಕಾರಿಗಳು ಮತ್ತು ಉಪ ತಹಶೀಲ್ದಾರರ ಮೇಲೆ ದಬ್ಬಾಳಿಕೆ ಮಾಡಿದಂತ, ರೌಡಿಸಂ ಮೆರೆದಂತ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರೋರ್ವರು ಇಲ್ಲಿನ ಅಕ್ರಮಗಳನ್ನ ಬಯಲು ಮಾಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಈಗ ಮಾತಾಡ್ಬಿಡಿ, ಬೆಳಗ್ಗೆಯಿಂದ ಮಾತಾಡಿಲ್ಲ ನೀವು. ಹೇಳೋವರೆಗೂ ನಾನು ಕೇಳಿದ್ದೀನಿ, ನಾನು ಹೇಳೋವರೆಗೂ ಕೇಳಿ. ಅವ್ರಿಗೆ ಅಷ್ಟೋ ತನಕ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಎಲ್ಲಾರು ಕರ್ಸ್ಕೊಂಡು ಡಾಕ್ಯುಮೆಂಟ್ ಕೊಡ್ತಾರೆ. ಡಾಕ್ಯುಮೆಂಟ್ ಕೊಡಲ್ಲ ನೀವು, ಏನ್ ನಂಬ ಮಾತೇನ್ರಿ? ನೀವು ಮಾತಾಡ್ಬೇಡ್ರಿ, ನೀವು ಮಾತಾಡ್ಬೇಡ್ರಿ, ಈಗ ಮಾತಾಡ್ಬೇಡ್ರಿ. ನಿಮ್ಮ ಓನರ್ ಮಾತಾಡ್ತಾರೆ, ನೀವು ಸುಮ್ನೆ ನೀವು ಸುಮ್ನೆ ಇರ್ರಿ, ಮಾತಾಡ್ಬಿಡಿ. ಡಾಕ್ಯುಮೆಂಟ್ ಸ್ವಲ್ಪ ನನಗೆ ಹಂಗೆ ಅನಿಸ್ತಾ ಇರೋದು. ಅವರೇ ಕೊಟ್ಬಿಟ್ಟಿದ್ರೆ ನಂಗೇನ್ ಬೇಜಾರಿಲ್ಲ. ಸುಮ್ನೆ ಬರ್ತಾರ ಅವರು, ಸುಮ್ನೆ ಬರ್ಲಿಕ್ಕೆ ಸಾಧ್ಯನಾ? ಅವರು ನಂಗೆ ಏನು ಹೊಸಬ್ರಲ್ಲ, ಅಥವಾ ಅವರು ಏನು ಹೊಸಬ್ರಲ್ಲ ನಮ್ಗೆ. ನೀವೇ ಹೇಳ್ಬೋದಾಗಿತ್ತಲ್ಲ ಇದನ್ನ. ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಇಷ್ಟ ಜನ ಬರ್ಬೇಕಾ? ನಮ್ಮ ಊರಿನ ಸಮಸ್ಯೆ ಏನಿದೆ ನಮ್ಗೆ ಹೇಳಿ. ಅದೇ ನೀವ್ ಹೇಳ್ದೆ ಬಂದಿದಾರ ಅಷ್ಟೇ, ಕರೆಕ್ಟಾ? ನೀವ್ ಹೇಳ್ಬೋದಾಗಿತ್ತಲ್ಲ. ಅವ್ರು ಹೇಳಿದಾರ, ಅವರು ಏನಂತ, ಏನ್ ಸಮಸ್ಯೆ ಬಂದ ಏನ್ ಸಮಸ್ಯೆ ಬಂದ್ರು
ಕಾಲ್ದಾರಿ ರಾಜಕಾರಣ ಎಲ್ಲ ಹಾಕೊಳ್ಳಿ ಅಂತ ಹೇಳಿದಾರ. ಮೇಡಮ್ ನಾನು ಕಾಲ್ದಾಗ ನಾನು ದುಡ್ಡು ಕಟ್ಟಿದ್ದೀನಿ, ಕನ್ವರ್ಷನ್ ಮಾಡ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ, ಅದಕ್ಕೆ ದುಡ್ಡು ಕಟ್ಟಿದ್ದೀನಿ. ಇವಾಗ ತೆಗೆದು ನೋಡಿ, ತೆಗೆದು ನೋಡಿ. ಮತ ಬದಲಾವಣೆ ಮಾಡಿಸಿದ್ದೀರಾ? ಕೊಡಿ ಡಾಕ್ಯುಮೆಂಟ್ ಕೊಡಿ. ಕೊಡ್ತೀನಿ. ಆಗಿದ್ಯಾ ಪಥ ಬದಲಾವಣೆ ಆಗಿದ್ಯಾ? ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ. ಈಗ ಅರ್ಜಿ ಮೂವ್ ಮಾಡಿದಾರ ಅವರು, ತೋರಿಸಿದ್ರು ನನಗೆ. ನಮ್ಮವ್ರು ಹಾಕ್ರಪ್ಪ ನೀವು. ಓಕೆ ತೊಂದರೆ ಇಲ್ಲ, ನೀವು ಬೆಂಕಿನೇ ಬರ್ತದೆ. ಹೌದು, ಈ ಡ್ರೋನ್ ದೃಶ್ಯಾವಳಿಯನ್ನ ನೋಡ್ತಾ ಇದ್ರೆ ಯಾವುದೋ ವಿದೇಶದ ಒಂದು ಕಲ್ಯಾಣಿ ಇರಬಹುದು ಅಥವಾ ವಿದೇಶದ ಯಾವುದೋ ಕೆರೆ ಇರಬಹುದು ಅಂದ್ಕೋತೀರಾ? ಅದಾವುದು ಅಲ್ಲ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಈ ಒಂದು ಹರಪನಹಳ್ಳಿ, ಮಂಚನಹಳ್ಳಿ, ಜಿಗಣಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ಗಳಲ್ಲಿರುವಂತ ಸಾರ್ವಜನಿಕ ಕೆರೆ. ಈ ಕೆರೆಯಲ್ಲಿ ಈ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಮಾಲೀಕ ವೇಣುಗೋಪಾಲ್ ರೆಡ್ಡಿ ಕಳೆದ 15 ವರ್ಷಗಳಿಂದ ಇಲ್ಲಿ ರೆಸಾರ್ಟ್ ಅನ್ನ ತನ್ನ ಜಾಗದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಈ ಒಂದು ಶೌಚಾಲಯದ ನೀರು ನೇರವಾಗಿ ಕೆರೆಯ ಹೊಡಲು ಸೇರುತ್ತೆ. ಸಾರ್ವಜನಿಕರಿಗೆ, ದನ ಕರುಗಳಿಗೆ, ಪಕ್ಷಿಗಳು ಯಾವುದಕ್ಕೂ ಕೂಡ ಇಲ್ಲಿ ಬರೋದಕ್ಕೆ ಅವಕಾಶವಿಲ್ಲ. ಇದ್ದಂತ ಸಾರ್ವಜನಿಕ ರಸ್ತೆಯನ್ನು ಕೂಡ ಬಂದ್ ಮಾಡಿದ್ದಾರೆ. ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಕೆರೆಯನ್ನ ಮತ್ತು ಬಫರ್ ಝೋನ್ ಅನ್ನ ಅಳತೆ ಮಾಡಲು ಬಂದಂತ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ವೇಣುಗೋಪಾಲ್ ರೆಡ್ಡಿ ಅಂಡ್ ಟೀಮ್, ಅಂದ್ರೆ ಅವರ ರೌಡಿ ಪಟಾಲ್ ಹೇಗೆಲ್ಲ ಕಿರ್ಚಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ನಿಮ್ಗೆ ನಾನು ಸಿಂಗ್ಯುಲರ್ ಆಗಿ ಮಾತಾಡೋದ್ನ ಈಗ ಇದು ಕಂಪ್ಲೇಂಟ್ ರೈಸ್ ಮಾಡ್ಬಿಡ್ತೀನಿ ನಾನು. ಈಗೆಲ್ಲ ನೋಡಿ, ನಿಮ್ಮ ವಕೀಲರು ನನ್ನ ಹತ್ರ ತುಂಬಾ ಕರೆಕ್ಟ್ ಆಗಿ ಹೇಗಿದೆ ಅಂತ ಮಾತಾಡಿದ್ರು. ಐ ರೆಸ್ಪೆಕ್ಟ್ ಹಿಮ್. ನೀವು ಮಾತಾಡಿದ ದಾಟಿ ಚೆನ್ನಾಗಿಲ್ಲ. ಒಬ್ಬ ಅಫಿಷಿಯಲ್ ನಿಮ್ಗೆ ಏನೇ ಅಧಿಕಾರ ಇರ್ಬೋದು, ಬಟ್ ಆತರ ಎಲ್ಲ ಮಾತಾಡ್ತೀವಿ. ನಾನು ಇಲ್ಲಿಗಲ್ ಬಂದಿಲ್ಲ ರೀ, ಸರ್ಕಾರಿ ಜಾಗಕ್ಕೆ ಸರ್ವೆ ಮಾಡೋದಕ್ಕೆ ಬಂದಿರೋದು. ನೀವು ಹಂಗೆಲ್ಲ ಮಾತಾಡ್ಬೇಡಿ ನನಗೆ. ಇರೀ, ನಿಮ್ಮ ಇವರೇ ಕೊಡ್ಬೋದಾಗಿತ್ತಲ್ಲ, ಡಾಕ್ಯುಮೆಂಟ್ ಕೊಟ್ಟಿದ್ರೆ ಅವ್ರು ಕೊಡ್ಲೇ ಇಲ್ವಲ್ಲ ನನಗೆ. ಬೆಳಗ್ಗೆಯಿಂದ ತೋರಿಸ್ತಾರೆ ಇಟ್ಕೋತಾರೆ. ಏನಂದ್ರೆ ಅದೆಲ್ಲ ಮಾತಾಡ್ತಿರಲ್ಲ. ಇನ್ನು ಪ್ರಾಕ್ಟೀಸ್ ಎಲ್ಲ ಎಷ್ಟು ಮಾತಾಡ್ತಿರಲ್ರಿ ನೀವು. ಇನ್ನು ಇವ್ರು ಮಾತಾಡಿದ್ರೆ ನಡೀತದೆ. ನೀವು ಅವ್ರಿಗೆ ಹೇಳ್ತೀರಾ, ನಾವು ಕಲಿಸ್ತೀವಿ. ಇಲ್ಲ ಅಂದ್ರೆ ಏನಂದ್ರೆ ಅದೆಲ್ಲ ಮಾತಾಡಬಾರ್ದು. ಸಿಂಗ್ಯುಲರ್ ಆಗಿ ನಾವು ಒಂದ್ ವರ್ಡ್ ಯೂಸ್ ಮಾಡಲ್ಲ. ಯಾರಿಗೂ ವಾಪಸ್ ತಗೊಳ್ಳಿ ಮಾತನ್ನ. ನೀವು ಅವ್ರು ವಿಡಿಯೋ ಮಾಡ್ತಾ ಇದ್ರು, ಇವ್ರದ್ದು ಮೊಬೈಲ್ ಇಸ್ಕೊಡಿ. ಅವ್ರ ಹತ್ರ ಮಾತಾಡಿ, ಸುಮ್ಮನೆ ಇರ್ರಿ. ಯಾರು ಒಬ್ಬರು ಮಾತಾಡಿ ಸಾಕು. ನೀವು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತೀನಿ. ಯಾರು ಮಾತಾಡಲ್ರು ಸರ್, ಅವ್ರು ಮಾತಾಡ್ತಿದ್ದಾರೆ ಬಿಡಿ. ನೀವೆಂತಕ್ಕೆ ಮಾತಾಡ್ತೀರಾ? ಮಾಧ್ಯಮದವರಾಗಿ ನೀವು ವಹಿಸ್ಕೊತೀರಾ ಇದನ್ನ? ಅಲ್ಲಲ್ಲ, ನೀವು ಮಾತಾಡಿದ್ರೆ ಓಕೆ. ಈಗ ನೀವು ಹೆಂಗ್ ಮಾತಾಡ್ತಾ ಇದ್ದೀರಾ ಅಂದ್ರೆ, ರೆಸಾರ್ಟ್ ಪರವಾಗಿ ಎಲ್ಲ ನಾನೇ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಅಂತ ಮಾತಾಡ್ತಿದ್ದೀರಾ. ಸೊ ರೆಸಾರ್ಟ್ ಗೆ ನಿಮ್ಗೆ ಏನ್ ಸಂಬಂಧ ಇದೆ ಅಂತ ಕೇಳ್ತಾ ಇರೋದು. ಬನ್ನಿ, ಇದು ಗ್ರಾಮನ ರೆಸಾರ್ಟ್ ಗೆ ನೀನೇನಾರು ಕನೆಕ್ಟೆಡ್ ಇದೆಯಾ? ಏನ್ ಕನೆಕ್ಟೆಡ್ ಇದೆಯಾ? ಏನ್ ಕನೆಕ್ಟೆಡ್ ಇದೆಯಾ ಹೇಳಪ್ಪ ನನಗೆ. ರೆಸಾರ್ಟ್ ಅಲ್ದ್ರೆ ಇದೆ, ಉಳುಮೆ ಮಾಡ್ತಿದ್ದೀರಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊ, ಸುಮ್ಮನೆ ಏನಂತ ಮಾತಾಡ್ಬೇಡ. ಇದು 15 ವರ್ಷಗಳಿಂದಲೂ ಇಲ್ಲಿ ಚಟುವಟಿಕೆಗಳು ನಡೀತಾ ಇದೆ. ತಿಂಗಳಿಗೆ ಬರೋಬರಿ 50 ಲಕ್ಷ ರೂಗಳು ಆಗುತ್ತೆ ಅಂತ ಒಂದಷ್ಟು ಮೂಲಗಳು ಹೇಳುತ್ತೆ. ಈ ಒಂದು ಕೆರೆಯಲ್ಲಿ ನಡೀತಿರುವಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಸದಸ್ಯರೋರ್ವರು ನಿರ್ಭೀತಿಯಿಂದ ಈ ಅಕ್ರಮಗಳನ್ನ ಬಟ ಬಯಲು ಮಾಡೋದನ್ನ ನೋಡೋಣ ಬನ್ನಿ. ಬುಕ್ಸಾಗರ ಜಿಗಣಿಗೆ ಸೇರಿರ್ತಕ್ಕಂಥ ಕೆರೆ ಇದೆ, ಅದು ಒತ್ತುವರಿ ಆಗಿತ್ತು.
ಒತ್ತುವರಿ ಆದಮೇಲೆ ನಾವು ಭಾಳಷ್ಟು ದೂರುಗಳನ್ನು ಕೊಟ್ಟು ತಹಶೀಲ್ದಾರ್ ಕಚೇರಿಗೆ ಇರ್ಬೋದು, RI ಆಫೀಸ್ಗೆ ಇರ್ಬೋದು, ಭಾಳಷ್ಟು ಸತಿ ಅಲ್ದಾಟ ಮಾಡಿ ಇಷ್ಟೆಲ್ಲ ಇವತ್ತು ಸರ್ವೆ ಮಾಡಿಸಿದ್ದೀವಿ, ಕಲ್ಲನ್ನು ಉಣಿಸಿದ್ದೀವಿ, ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ, ಮಾಧ್ಯಮಗಳ ಸಹಕಾರದೊಂದಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದುವರೆಗೂ ಯಾವುದೇ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೆಲವರು ಇದ್ದಾರಲ್ಲ, ಕೆಲವರು ಯಾರೂ ಬಂದಿಲ್ಲ, ಇನ್ನು ಕೆಲವರು ನಮಗೆಲ್ಲ ಸಹಕಾರ ಕೊಟ್ಟರು, ಆದರೆ ಕೆಲವರು ಬಂದಿಲ್ಲ. ಆದರೆ ಇವತ್ತು ನಮಗೆ ಮಾಹಿತಿ ಇಲ್ಲ, ಇಲ್ಲಿ ಬಂದು ಏನು ಕೆರೆಗೆ ಬೀಗ ಹಾಕ್ಸಿ ಏನು ರೆಸಾರ್ಟ್ ಕ್ಲೋಸ್ ಮಾಡ್ತಾಯಿದ್ರು, ರೆಸಾರ್ಟ್ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು, ಅದು ಕ್ಲೋಸ್ ಮಾಡ್ತಾ ಇರೋ ವಿಚಾರವಾಗಿ ಯಾರೋ ಒಬ್ಬರು ಸದಸ್ಯರು ಇರ್ಬೋದು, ಮತ್ತು ಇನ್ಯಾರೋ ಗ್ರಾಮಸ್ಥರು ಕೆಲವರು ಬಂದು ಇಲ್ಲೇನೋ ಅಡ್ಡಿಪಡಿಸಿದ್ರು ಉಪ ತಹಸೀಲ್ದಾರ್ಗೆ ಅಂತೇಳಿ ನಮಗೆ ಮಾಹಿತಿ ಬಂತು. ಹಾಗಾಗಿ ನಾವು ತಕ್ಷಣ ಬಂದ್ವಿ. ಅಷ್ಟೊತ್ತಿಗೆ ಗಲಾಟೆ ಎಲ್ಲ ನಡೆದು ನಿಂತೋಗಿತ್ತು. ಒಬ್ಬ ಅಧಿಕಾರಿಗೆ ಸಿಂಗುಲರ್ ಪದ ಉಪಯೋಗಿಸಿ ಬೈತಕ್ಕಂಥದ್ದು, ನೀವು ಯಾಕೆ ಇಲ್ಲಿ ಬಂದ್ರಿ, ಯಾಕೆ ಬಂದ್ರಿ ಅಂದರೆ ಇದು ಯಾರಪ್ಪನ ಕೆರೆ ಅಲ್ಲ, ಜನರ ಕೆರೆ. ಅದಕ್ಕೆ ಅಧಿಕಾರಿಗಳು ಬರ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ, ಜನನೂ ಬರ್ತಾರೆ. ಆದರೆ ಯಾರೋ ಕೆಲವರು ರೆಸಾರ್ಟ್ನ ಬಿರಿಯಾನಿ ತಿಂದಿರ್ತಕ್ಕಂಥವ್ರು, ಬಿರಿಯಾನಿ ತಿಂದಿದ್ದೆ ಅವ್ರ ಮನೆಯ ಹೋಗಿ ಏನು ಕೆಲಸ ಮಾಡಲಿ, ಅವ್ರ ಮನೆಯಲ್ಲಿ ಏನು ವಾಚಿಂಗ್ ಡಾಗ್ ಥರ ಕೆಲಸ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ಸರ್ಕಾರಿ ಕೆರೆನ ಉಳ್ಸೋಕೆ ಬಂದರೆ ನಾವೇನೇ ಅವರು ಸರ್ಕಾರಿ ಕೆರೆನ ಕಬಳಿಕೆ ಮಾಡ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ಬಂದು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಇದನ್ನು ಯಾರೂ ಕೂಡ ಸಹಿಸಲ್ಲ. ಇನ್ನು ಮುಂದೆ ಏನಾದರೂ ಈ ಥರ ದಬ್ಬಾಳಿಕೆ ಮಾಡಿದ್ರೆ ನಮಗೂ ಕೂಡ ಸರ್ಕಾರಿ ಜಾಗವನ್ನು ಉಳಿಸೋದಕ್ಕೆ ಏನು ಮಾಡಬೇಕು ಎಲ್ಲವೂ ಗೊತ್ತಿದೆ. ಕಾನೂನಿನ ಗಟ್ಟಿಯಾಗಿದೆ. ನಾವು ಎಲ್ಲ ರೀತಿಯ ಕಾನೂನು ಕ್ರಮ ತಗೊಳ್ತೀವಿ. ನಾನು ಹೇಳೋದಿಷ್ಟೇ, ನಿಮಗೆ ರೆಸಾರ್ಟ್ ಪರವಾಗಿ ನಿಮಗೆ ಅಲ್ಲಿ ಬಿರಿಯಾನಿ ಬಿದ್ದಿದ್ರೆ ದಯವಿಟ್ಟು ವಾಚಿಂಗ್ ಡಾಗ್ ಆಗಿ ಕೆಲಸ ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ಸಾರ್ವಜನಿಕರದ್ದು ಯಾರಪ್ಪನ ಕೆರೆ ಅಲ್ಲ, ಇದು ಸಾರ್ವಜನಿಕರ ಕೆರೆ, ಸರ್ಕಾರಿ ಕೆರೆ. ಯಾರೋ ಪುಟ್ಟಣ್ಣ ಶೆಟ್ಟಿ ಅಂತ ಯಾರೋ ಅಂತವ್ರು ಧರ್ಮಾತ್ಮರು ಬಿಟ್ಟು ಹೋಗಿರ್ತಕ್ಕಂಥ ಕೆರೆ ಇದು. ನಿಮ್ಮ ಅಪ್ಪಂದಿರ್ದು ಯಾರ್ದಾನ ಇದ್ದರೆ ಬನ್ನಿ, ನೇರ ಮಾತಾಡೋಣ. ಅದು ಬಿಟ್ಬಿಟ್ಟು ಯಾರೋ ಒಬ್ಬ ದುರ್ಬಳಕೆ ಮಾಡ್ಕೊತಾ ಇದ್ದಾನೆ, ಅವನ ಹತ್ರ ಕಿಕ್ ಬ್ಯಾಕ್ ತಗೊಂಡು ನೀವು ಹಣ ತಗೊಂಡಿದ್ದೀರಾ. ಹಣ ತಗೊಂಡಿಲ್ಲ ಅಂದರೆ ಇವತ್ತು ಯಾಕೆ ಬಂದು ಇಲ್ಲಿ ಮಾತಾಡ್ತಾ ಇದ್ರಿ, ಯಾಕೆ ಅಧಿಕಾರಿಗಳನ್ನ ಎದುರಿಸ್ತಾ ಇದ್ರಿ? ನೀವು ಇಷ್ಟು ದಿವಸ ನಾವು ಬಂದು ಮಳೆ ಚಳಿ ಅಂದೆ ಇಲ್ಲೆಲ್ಲ ಅಳತೆ ಮಾಡಿದ್ದೀವಲ್ವಾ, ಬೇಲಿಯಲ್ಲೆಲ್ಲ ನುಗ್ಗಿ ಅವತ್ತು ಬಂದು ನಮ್ಮ ಜೊತೆ ನಿಂತ್ಕೊಂಡು ಅಳತೆ ಮಾಡಬೇಕಾಗಿತ್ತು. ನಾನೇನು ನಮ್ಮ ಕೆರೆನ ಒತ್ತುವರಿ ಮಾಡ್ಕೊಳಕ್ಕೆ ಬಂದಿದ್ದೀವ? ಇಲ್ಲಿ ಕೆರೆನ ಒತ್ತುವರಿ ಮಾಡ್ಕೊಳಕ್ಕಲ್ಲ, ಕೆರೆನ ಸಾರ್ವಜನಿಕವಾಗಿ ಬಿಡ್ಸೋಕೆ ಬಂದಿರೋದು. ಬುಕ್ಸಾಗರದ ಜನತೆ, ಹರಪನಹಳ್ಳಿ ಜನತೆ, ಜಿಗಣಿ ಜನತೆ, ಮೂರೂ ಜನರು ಬಳಸ್ತಕ್ಕಂಥ ಕೆರೆ ಇದು. ಆದರೆ ಇವತ್ತು ರೆಸಾರ್ಟನ್ನು ಸುತ್ತ ಬೇಲಿಯನ್ನು ಹಾಕ್ಕೊಂಡು ಒಬ್ಬನೇ ಬಳಸ್ತಾ ಇದ್ದ. ಅದಕ್ಕೆ ಕೆಲವರು ಏನು ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು, ಕೆಲವು ಲೋಕಲ್ ಲೀಡರ್ಸ್ ಇರ್ಬೋದು, ಲೋಕಲ್ ಜನ ಅವ್ರ ಹತ್ರ ಬಿರಿಯಾನಿ ತಿಂದು ಇವತ್ತು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ದುರಂತ. ಇಂಥ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸೂಕ್ತ ಕಾನೂನಿನ ಕ್ರಮದಲ್ಲಿ ಪಾಠ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತೀನಿ ಸರ್. ಕೆಲವೊಂದು ಗ್ರಾಮ ಪಂಚಾಯತಿ ಸದಸ್ಯರು ಈ ವೇಣುಗೋಪಾಲ್ ರೆಡ್ಡಿಯೊಂದಿಗೆ ಕೈ ಜೋಡಿಸಿದ್ದರೆ, ಕೆಲ ಪ್ರಾಮಾಣಿಕ ಗ್ರಾಮ ಪಂಚಾಯತಿಯ ಸದಸ್ಯರು ಈ ಒಂದು ಕೆರೆಯಲ್ಲಿ ನಡೀತಿರುವಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಆ ಒಂದು ಧ್ವನಿಯನ್ನ ಅಡಗಿಸುವಂತ ಸಲುವಾಗಿಯೇ ಈಗ ಇವರೆಲ್ಲರೂ ಕೂಡ ರೆಸಾರ್ಟ್ ಮಾಲೀಕರ ಜೊತೆಗೆ ಕೈ ಜೋಡಿಸಿದ್ದಾರೆ ಎನ್ನುವಂಥದ್ದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ.